If you have your Bibles with you, I just want to turn your attention to the book of Hebrews chapter 12 and chapter 2, and I'd like to read a verse. ನನ್ನೊಂದಿಗೆ ನಿಮ್ಮ ಸತ್ಯವೇದಗಳನ್ನು ತೆರೆಯದು ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯಕ್ಕೆ ಮರಳೋಣ. In Hebrews chapter 2, look at what the author says in verses 3. ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 3ನೇ ವಚನದಲ್ಲಿ ಬರಹಗಾರನು ಏನೆನ್ನುತ್ತಾನೆ ಅದನ್ನು ನಾವು ಧ್ಯಾನಿಸೋಣ. How shall we escape if we ignore such a great salvation? ಈ ಅತ್ಯಂತ ವಿಶೇಷ ರಕ್ಷಣೆಯನ್ನು ನಾವು ಅಲಕ್ಷ್ಯ ಮಾಡಿದರೆ ತಪ್ಪಿಸಿಕೊಳ್ಳುವುದು ಹೇಗೆ? Now, what is the author saying here in this book? ಈ ಪುಸ್ತಕದಲ್ಲಿ ಈ ಬರಹಗಾರನು ಏನನ್ನುತ್ತಾನೆಂದರೆ, When you look at chapter 2 verses 1 and then you look at verses 2, 2ನೇ ಅಧ್ಯಾಯ 1ನೇ ವಚನ ಅನಂತರ 2 ವಚನಗಳನ್ನು ಕೂಡ ನಾವು ನೋಡೋಣ. verses 2, the message which was spoken by the angels, 2ನೇ ವಚನದಲ್ಲಿ ದೇವದೂತರ ಮೂಲಕ ಹೇಳಲ್ಪಟ್ಟ ವಾಕ್ಯ, that is talking about the law given to the Old Testament saints. ಅದು ಹಳೆಯ ಒಡಂಬಡಿಕೆಯ ದೇವಜನರಿಗೆ ಕೊಡಲ್ಪಟ್ಟಂತ ನ್ಯಾಯವಿಧಿಯಾಗಿತ್ತು. That law was binding. It was important. It needed to be followed. ಅದು ಖಂಡಿತವಾಗಿ ಪಾಲಿಸಲೇಬೇಕಾದಂತ ಕಟ್ಟುನಿಟ್ಟಾದಂತ ನ್ಯಾಯ ವಿಧಿಗಳಾಗಿದ್ದವು. What happens when you don't follow the law which is binding, which is given by the revelation of God? ದೇವರ ಪ್ರಕಟಣೆಯ ಮೂಲಕ ಕೊಡಲ್ಪಟ್ಟಂತ ಆ ಕಟ್ಟುನಿಟ್ಟಾದಂತ ಆಜ್ಞೆಗಳನ್ನು ನೀನು ಪಾಲಿಸದೇ ಇದ್ದರೆ ಏನಾಗುತ್ತಿತ್ತು? Verses 2, last part, if you notice, it says there is just punishment for violating the law. 2ನೇ ವಚನದ ಕೊನೆಯ ಭಾಗದಲ್ಲಿ ಆ ಕಟ್ಟಡಗಳನ್ನು ಮೀರಿದವರಿಗೆ ಅವಿಧೇಯತೆಗೆ ತಕ್ಕ ಶಿಕ್ಷೆ ಸಿಗುತ್ತಿತ್ತು. So if the law is spoken of in verses 2, the Old Testament, salvation through Jesus is spoken of in verses 3. 2ನೇ ವಚನದಲ್ಲಿ ನ್ಯಾಯದ ಬಗ್ಗೆ ಮಾತಾಡುವಾಗ 3ನೇ ವಚನಕ್ಕೆ ನಾವು ಬರುವಾಗ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಸಿಗುವ ರಕ್ಷಣೆ ಬಗ್ಗೆ ಮಾತಾಡುತ್ತಾ ಇದೆ. And verses 3 describes the salvation by Jesus as the great salvation, the great work of Jesus on the cross. 3ನೇ ವಚನಕ್ಕೆ ಬರುವಾಗ ಈ ಅತ್ಯಂತ ಉನ್ನತವಾದಂತ ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ನಮಗೆ ಕೊಟ್ಟಂತ ರಕ್ಷಣೆ ಬಗ್ಗೆ ವಿವರಣೆ ಕೊಡುತ್ತದೆ. That salvation also is binding. Violating it has its punishments. ಆ ರಕ್ಷಣೆಯು ಕೂಡ ಕಟ್ಟುನಿಟ್ಟಾಗಿ ನಮ್ಮನ್ನು ಕಟ್ಟಿದಂತಹ ಶಿಕ್ಷೆ ನಮಗೆ ಕೊಡುವಂತಹ ರಕ್ಷಣೆಯ ಬಗ್ಗೆ ಮಾತಾಡ್ತಾ ಇದೆ. So the salvation given to us by Jesus, verses 1, what does verse 1 say? We should pay careful attention to salvation so that we will not drift away. ಮೊದಲನೇ ವಚನದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ನಮಗೆ ಕೊಟ್ಟಂತ ರಕ್ಷಣೆಯ ಬಗ್ಗೆ ತಪ್ಪಿ ಹೋದೇವೋ ಎನ್ನುವ ಭಯದಿಂದ ಹೆಚ್ಚಾಗಿ ಲಕ್ಷ್ಯ ಕೊಡುವವರಾಗಿರಬೇಕೆನ್ನುವುದನ್ನು ಆತನು ಎಚ್ಚರಿಸುತ್ತಾನೆ. That means there is a danger to drift away from salvation. ಹಾಗಾದರೆ ನಮ್ಮ ರಕ್ಷಣೆಯಿಂದ ನಾವು ತಪ್ಪಿ ಹೋಗುವಂತ ಭಯ ಇದೆ. Therefore, assurance of salvation is needed. ಅದಕ್ಕಾಗಿಯೇ ರಕ್ಷಣೆಯ ಭರವಸೆ ನಮಗೆ ಬೇಕಾಗಿದೆ. Therefore, you and I should be sure that we are saved. ನೀನು ನಾನು ಖಂಡಿತವಾಗಿ ರಕ್ಷಿಸಲ್ಪಟ್ಟೇವೆ ಎನ್ನುವ ಭರವಸೆ ನಮಗೆ ಬೇಕಾಗಿದೆ. That is why this evening and tomorrow we will talk about how we can have the assurance of our salvation. ಅದಕ್ಕಾಗಿಯೇ ಇವತ್ತು ಮತ್ತು ನಾಳೆ ಈ ರಕ್ಷಣೆ ಭರವಸೆಯನ್ನು ನಾವು ಹೇಗೆ ಹೊಂದಬಹುದು ಅನ್ನುವುದನ್ನು ನಾವು ಕಲಿಯೋಣ. One more verse I just want to read. If you turn with me to the book of Jude. ಇನ್ನೊಂದು ವಚನವನ್ನು ನಾನು ಓದಲು ಬಯಸುತ್ತೇನೆ. ಯೂದನ ಪತ್ರಿಕೆಗೆ ನಿಮ್ಮ ಸತ್ಯವೇದವನ್ನು ಮರಳಿಸುವುದಾದರೆ Look at what he says in verses 3. 3ನೇ ವಚನಕ್ಕೆ ಬನ್ನಿ ನನ್ನೊಂದಿಗೆ. Jude and verses 3. ಯೂದನ ಪತ್ರಿಕೆ 3ನೇ ವಚನ. Dear friends, although I was very eager to write to you about salvation. ಪ್ರಿಯರೇ, ನಮಗೆ ಹುದವಾಗಿರುವ ರಕ್ಷಣೆ ವಿಷಯ ನಿಮಗೆ ಬರೆಯುವುದಕ್ಕೆ ಪೂರ್ಣಾಸಕ್ತಿಯಿಂದ ಪ್ರಯತ್ನ ಮಾಡುತ್ತಿದ್ದೇನೆ. Look at what Jude is saying here. He's saying the most important thing that believers should talk about is salvation. ಯೂದನು
ಪ್ರತಿಯೊಬ್ಬ ವಿಶ್ವಾಸಿಯು ಬಹಳ ಪ್ರಾಮುಖ್ಯವಾದಂತ ವಿಷಯ ಬಗ್ಗೆ ಚರ್ಚಿಸುವುದು ಏನೆಂದರೆ ಅದು ರಕ್ಷಣೆ ಬಗ್ಗೆ. And not just salvation, but look at the remaining part of that verse. I thought it was more important to urge you, to encourage you, contend, hold on, stand firm in the faith of the Lord Jesus Christ. ಮುಂದಕ್ಕೆ ಹುದುವಾಗಿರುವ ರಕ್ಷಣೆ ಅಷ್ಟೇ ಅಲ್ಲದೆ ದೇವಜನರಿಗೆ ಶಾಶ್ವತವಾಗಿರುವಂತ ಒಂದೇ ಸಾರಿ ಒಪ್ಪಿಸಿದಂತ ಕಾಪಾಡಿಕೊಳ್ಳಬೇಕಾದಂತ ಹೋರಾಡಬೇಕಾದಂತ ಅವಶ್ಯಕತೆವಾದಂತ ಎಂದು ಬರೆಯುತ್ತಾ ಇದ್ದಾನೆ. Therefore, talking about not just talking about salvation is important, being assured of the work of salvation equally important for all born again believers. ರಕ್ಷಣೆಯು ಬಹಳ ಪ್ರಾಮುಖ್ಯವಾದದ್ದು ಅನ್ನುವುದಷ್ಟೇ ಅಲ್ಲದೆ ಅದನ್ನು ಕಾಪಾಡಿಕೊಳ್ಳುವುದು ಕೂಡ ಪ್ರತಿಯೊಬ್ಬನು ಹೊಸವಾಗಿ ಹುಟ್ಟಿದಂತ ವಿಶ್ವಾಸಿಗೆ ಅತಿ ಅವಶ್ಯಕವಾಗಿದೆ. Now, listen to me as I say this. There are many people who are aware of salvation but are personally not sure if they are born again. ಈ ಮಾತನ್ನು ದಯವಿಟ್ಟು ಗಮನಿಸಿ ಕೇಳಿರಿ. ಅನೇಕರಿಗೆ ರಕ್ಷಣೆ ಬಗ್ಗೆ ಗೊತ್ತಿದೆ, ಆದರೆ ನಿಜವಾಗಿ ಹೊಸದಾಗಿ ಹುಟ್ಟಿದ್ದಾರೆ ಎನ್ನುವ ಭರವಸೆ ಅವರಿಗಿಲ್ಲ. We have spoken to many people who, when you ask them, brother, are you saved? Brother, I'm not really sure. ನಾನು ಬಹಳ ಜನರೊಂದಿಗೆ ಮಾತಾಡಿ ಪ್ರಶ್ನೆ ಕೇಳಿದ್ದೇನೆ, ಸಹೋದರ ನಿಜವಾಗಿಯೂ ನೀನು ರಕ್ಷಿಸಲ್ಪಟ್ಟಿದೆಯೋ? ಅವರ ಉತ್ತರ, ಸಹೋದರನೇ ನನಗೆ ಅಷ್ಟು ಖಾತ್ರಿಯಾಗಿ ಗೊತ್ತಿಲ್ಲ. There are reasons for this. ಅದಕ್ಕೆ ಕೆಲವು ಕಾರಣಗಳಿವೆ. We create human standard for salvation. ನಾವು ಮಾನವ ರೀತಿಯ ಕೆಲವು ಸ್ಟ್ಯಾಂಡರ್ಡ್ ಗಳನ್ನು ಈ ರಕ್ಷಣೆಗಾಗಿ ನಿಯಮಿಸುತ್ತೇವೆ. For example, ಉದಾಹರಣೆಗಾಗಿ everybody must have a date when they were born again. ಪ್ರತಿಯೊಬ್ಬನಿಗೆ ಆತನು ರಕ್ಷಣೆ ಹೊಂದಿದಂತ ತಾರೀಕು ಖಂಡಿತವಾಗಿ ಗೊತ್ತಿರಬೇಕು. If you don't have a date, how can you know whether you are saved? ಒಂದು ವೇಳೆ ನೀನು ಆ ತಾರೀಕು ಮರೆತು ಹೋದರೆ ನೀನು ನಿಜವಾಗಿ ರಕ್ಷಣೆ ಹೊಂದಿದೀಯ ಅಂತ ನಿನಗೆ ಹೆಂಗ್ ಗೊತ್ತು? Have you heard anybody say that to you? ಈ ರೀತಿಯಾಗಿ ಹೇಳಿದವ್ರು ಎಂದಾದ್ರೂ ಕೇಳಿದ್ದೀರಾ? Many have asked me that same question. ಅನೇಕರು ನನ್ನನ್ನು ಕೂಡ ಪ್ರಶ್ನೆ ಕೇಳಿದ್ದಾರೆ. Brother, when was the date of your salvation? ಸಹೋದರರೇ, ನೀನು ರಕ್ಷಣೆ ಹೊಂದಿದಂತ ತಾರೀಕು ಯಾವುದು? Now, what if somebody does not have a date? ಒಂದು ವೇಳೆ ಒಬ್ಬರಿಗೆ ಆ ತಾರೀಕು ನೆನಪಿಲ್ಲದಿದ್ದರೆ ಏನಾಗಬಹುದು? Is he saved or not saved? ಆತನು ರಕ್ಷಿಸಲ್ಪಟ್ಟವನೋ ಅಥವಾ ಅಲ್ಲವೋ? So salvation is based on a date, or is salvation based on the work of the Lord Jesus on the cross? ನಮ್ಮ ರಕ್ಷಣೆಯು ನಮ್ಮ ತಾರೀಕಿನ ಮೇಲೆ ನಿರ್ಧಾರಿತವಾಗಿದೆಯೋ ಅಥವಾ ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಮಾಡಿದಂತ ತ್ಯಾಗದ ಮೇಲೆ ಆಧಾರಿತವಾಗಿದೆಯೋ? Now some people, they have experienced salvation, but today they are not able to enjoy the assurance of their salvation. ಕೆಲವರಿಗೆ ಅನುಭವವಾದಂತ ರಕ್ಷಣೆ ಇದೆ, ಆದರೆ ಆ ರಕ್ಷಣೆಯ ಆನಂದವನ್ನು ಅವರು ಆನಂದಿಸುತ್ತಾ ಇಲ್ಲ. What is the meaning of that? ಅದರ ಅರ್ಥವೇನು ಹಾಗಾದ್ರೆ? Brother, I remember years ago of raising my hand. ಸಹೋದರೇ, ಅನೇಕ ವರ್ಷಗಳ ಹಿಂದೆ ನಾನು ಕೈ ಎತ್ತಿದ್ದು ನನಗೆ ಸ್ವಲ್ಪ ನೆನಪಿದೆ. My friends raised their hand, I also raised my hand. ನನ್ನ ಸ್ನೇಹಿತರು ಕೈ ಎತ್ತಿದ್ರು, ಅವರೊಂದಿಗೆ ನಾನು ಕೂಡ ಕೈ ಎತ್ತಿದೆ. But I don't know if I am born again today. ಆದರೆ ಇವತ್ತು ನಾನು ನಿಜವಾಗಿ ಹೊಸದಾಗಿ ಹುಟ್ಟಿದೇನೋ ಇಲ್ಲವೋ ನನಗೆ ನೆನಪಿಲ್ಲ, ಗೊತ್ತಿಲ್ಲ. Brother, that brother in my church, sister in my church, they are always happy. I am not happy like them, so maybe I am not saved. ನಮ್ಮ ಸಭೆಯಲ್ಲಿರುವಂತಹ ಸಹೋದರ ಸಹೋದರಿ ತುಂಬಾ ಇರುತ್ತಾರೆ, ಆದರೆ ನಾನು ಅಷ್ಟು ಸಂತೋಷವಾಗಿರುವುದಿಲ್ಲ. ಆದ ಕಾರಣವೇ ಬಹುಶಃ ನಾನು ರಕ್ಷಣೆ ಹೊಂದಿಲ್ಲವೇನೋ. So maybe salvation is based on emotions, is what you and I think. ನಾನು ನೀನು ಆ ಆಶಯ ಆನಂದದ ಆಧಾರದ ಮೇಲೆ ರಕ್ಷಣೆಯನ್ನು ನಾವು ಬೆಲೆ ಹಾಕುತ್ತಿದ್ದೇವೇನೋ. And then there are many born again believers who are living without the knowledge or understanding about the assurance of salvation from God's word. ಅನೇಕ ವಿಶ್ವಾಸಿಗಳು ಈ ರಕ್ಷಣೆಯ ಭರವಸೆ ಕರ್ತನಿಂದ ನಮಗೆ ಸಿಕ್ಕಿದ್ದರ ಸರಿಯಾದಂತ ಅರಿವು ಅರ್ಥ ಗೊತ್ತಿಲ್ಲದೆ ಜೀವಿಸುವವರು ಕೂಡ ಇದ್ದಾರೆ. Let me ask you all a question like this. ಈ ರೀತಿಯಾಗಿ ನಾನು ಇವತ್ತು ನಿಮ್ಮನ್ನೊಂದು ಪ್ರಶ್ನೆ ಕೇಳಬಹುದು. Are you saved? ನೀವು ನಿಜವಾಗಿಯೂ ರಕ್ಷಣೆ ಹೊಂದಿದ್ದೀರೋ? Yes, brother, I am. ಹೌದು ಪ್ರಿಯರೇ, ನಾನು ರಕ್ಷಣೆ ಹೊಂದಿದ್ದೇನೆ. How do you know? ಅದು ನಿನಗೆ ಹೇಗೆ ಗೊತ್ತು?
Where does the Bible give you evidence that you are born again? ಸತ್ಯವೇದದಲ್ಲಿ ನಿನಗೆ ಭರವಸೆ ಕೊಡುವಂತ ವಾಕ್ಯ ಭಾಗ ಯಾವುದು? But brother, that I don't know. ಸಹೋದರ, ಅದು ನನಗೆ ಮಾತ್ರ ಗೊತ್ತಿಲ್ಲ. Then how can we have the assurance of our salvation? ಹಾಗಾದರೆ ನಮಗೆ ಆ ರಕ್ಷಣೆ ಭರವಸೆ ಹೇಗೆ ಸಿಗಬಹುದು? That is why we should study about the assurance of our salvation. ಆದ ಕಾರಣವೇ ನಾವು ನಮ್ಮ ರಕ್ಷಣೆಯ ಭರವಸೆಯ ಬಗ್ಗೆ ಅಭ್ಯಾಸ ಮಾಡಲೇಬೇಕು. We should know and we should be sure. ನಮಗೆ ಗೊತ್ತಿರಬೇಕು, ನಾವು ಭರವಸೆ ಉಳ್ಳವರಾಗಿರಬೇಕು. The Bible very clearly teaches once saved means always saved. ಸತ್ಯವೇದವು ಬಹಳ ಸ್ಪಷ್ಟವಾಗಿ ನಮಗೆ ಕಲಿಸುತ್ತದೆ, ಒಂದು ಸಾರಿ ರಕ್ಷಣೆ ಹೊಂದಿದವನು ಯಾವಾಗಲೂ ರಕ್ಷಣೆಯಲ್ಲಿ ಇರುತ್ತಾನೆ. Now the Bible, we should know not only that the Bible says this, but where the Bible says is also equally important. ನಾವು ಈ ರೀತಿಯಾಗಿ ಸತ್ಯವೇದ ಹೇಳುತ್ತದೆ ಅನ್ನುವುದು ಮಾತ್ರ ತಿಳಿದುಕೊಳ್ಳದೆ ಅದು ಎಲ್ಲಿ ಹೇಳಲ್ಪಟ್ಟಿದೆ ಅದು ಅರ್ಥ ಮಾಡಿಕೊಳ್ಳುವುದು, ಅದು ಬಹಳ ಪ್ರಾಮುಖ್ಯವಾಗಿದೆ. So how can anybody be sure of their salvation? ಒಬ್ಬ ವ್ಯಕ್ತಿಯು ತನ್ನ ರಕ್ಷಣೆ ಬಗ್ಗೆ ಭರವಸೆ ಉಳ್ಳವನಾಗಿ ಇರಲಿಕ್ಕೆ ಹೇಗೆ ಸಾಧ್ಯ? Now, when I show you the picture of the product, any product here, ನಾನು ಒಂದು ಯಾವುದೇ ವಸ್ತುವಿನ ಒಂದು ಚಿತ್ರವನ್ನು ನಿಮಗೆ ತೋರಿಸುವಾಗ, if I were to ask you the details, what is this? What is it used for? Many of you will not be able to tell me what is this product? What can it be used for? Because you are not aware of who made it and what it is. ನಾನು ಒಂದು ವಸ್ತುವನ್ನು ನಿಮಗೆ ತೋರಿಸಿ ಇದು ಯಾವುದು, ಏನು ವಸ್ತು, ಯಾವುದಕ್ಕಾಗಿ ಉಪಯೋಗಿಸ್ತದೆ ಅಂತ ಪ್ರಶ್ನೆ ಕೇಳುವಾಗ ನಿಮ್ಮಲ್ಲಿ ಅನೇಕರಿಗೆ ಇದು ಏನು, ಯಾವ ವಸ್ತು ಅಂತ ಗೊತ್ತಿಲ್ಲದೆ ಇರಬಹುದು, ಯಾಕಂದ್ರೆ ಅದನ್ನು ನೀವು ಉಪಯೋಗಿಸಲಿಲ್ಲ. Brother, to me it looks like a pencil box. ನನಗೆ ಇದು ಪೆನ್ಸಿಲ್ ಬಾಕ್ಸ್ ಹಾಗೆ ಕಾಣುತ್ತಾ ಇದೆ. Brother, it looks like a tiffin box. ಇದು ನನಗೆ ಟಿಫಿನ್ ಬಾಕ್ಸ್ ಹಾಗೆ ಕಾಣಿಸ್ತಾ ಇದೆ. Brother, maybe this is like a extension cord to use it to connect more than one device. ಒಂದಕ್ಕಿಂತ ಹೆಚ್ಚು ಡಿವೈಸ್ ಗಳನ್ನು ಕನೆಕ್ಟ್ ಮಾಡ್ಲಿಕ್ಕೆ ಎಕ್ಸ್ಟೆನ್ಷನ್ ಬಾಕ್ಸ್ ತರ ಕಾಣಿಸ್ತಾ ಇದೆ. But actually this is a mouse catcher. ನಿಜವಾಗಿ ಇದು ನೋಡಿದ್ರೆ ಇಲಿಗಳನ್ನು ಹಿಡಿಯುವಂತ ಒಂದು ವಸ್ತುವಾಗಿದೆ. Electric mouse catcher. ಎಲೆಕ್ಟ್ರಿಕ್ ನಿಂದ ಇಲಿಗಳನ್ನು ಹಿಡಿಯುವಂತ ಒಂದು ವಸ್ತುವಾಗಿದೆ. There is a hole in the front, and if the mouse goes inside the hole, it will eat one nice treat, but it will catch electricity and it will die. ಅಲ್ಲಿಂದ ಒಂದು ತೂತು ಮಾಡಿದೆ, ಅದರಲ್ಲಿ ಇಲಿ ಒಳಗೆ ಹೋಗಿ ಒಂದು ಒಳ್ಳೆಯ ಆಹಾರವನ್ನು ತಿಂದು ಮುಂದೆ ಎಲೆಕ್ಟ್ರಿಕ್ ಕರೆಂಟ್ಗೆ ಸ್ವಲ್ಪ ತಗುಲಿದಾಗ ಅಲ್ಲೇ ಅದು ಸತ್ತು ಹೋಗುತ್ತದೆ. So you should ask who created this, who made this, what is the intention behind making this. Then you will be able to better understand and use it to the best of its ability. ಇದನ್ನು ಯಾರು ಯಾವುದಕ್ಕಾಗಿ ಹೇಗೆ ಮಾಡಿದ್ರು ಎನ್ನುವುದು ನಾವು ತಿಳಿದುಕೊಂಡಾಗಲೇ ಅದರ ಸಂಪೂರ್ಣವಾದಂತ ಉಪಯೋಗ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗುತ್ತದೆ. Salvation carries the same truth with it. ರಕ್ಷಣೆಯು ಕೂಡ ಇದೇ ರೀತಿಯಾಗಿ ಮುಂದುವರಿಯುವಂತದ್ದಾಗಿದೆ. The first and the foremost thing you and I need to understand is this. Please write this down. Salvation is the plan and the work of God. ರಕ್ಷಣೆ ಬಗ್ಗೆ ನಮಗಿದು ಖಂಡಿತವಾಗಿ ಗೊತ್ತಿರಬೇಕು. ದಯವಿಟ್ಟು ಇದನ್ನು ಬರೆದುಕೊಳ್ಳಿ. ರಕ್ಷಣೆ ಅನ್ನುವುದು ದೇವರ ಯೋಜನೆ ಮತ್ತು ಕೆಲಸವಾಗಿದೆ. It is only the plan and only the work of God. ಅದು ಕರ್ತನಾದ ದೇವರ ಯೋಜನೆ ಮತ್ತು ಕೆಲಸ ಮಾತ್ರವಾಗಿದೆ. It is God who designed and purposed the plan of salvation. ದೇವರು ಮಾತ್ರ ಈ ರಕ್ಷಣೆಯನ್ನು ಆತನು ಯೋಜಿಸಿ ಆತನು ಸಿದ್ಧ ಮಾಡಿದ್ದಾನೆ. Now come back to Hebrews chapter 2 and the verse that we saw, verses 3. ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 3ನೇ ವಚನಕ್ಕೆ ನನ್ನೊಂದಿಗೆ ತಿರುಗಿ ಬನ್ನಿ. Verses 3, we only looked at the first part of that verse, which says that salvation is the great salvation. ನಾವು ಮೊದಲನೇ ಭಾಗ ಮಾತ್ರ ನೋಡಿದೆವು, ಅತ್ಯಂತ ವಿಶೇಷವಾದ ರಕ್ಷಣೆ ಅನ್ನುವುದನ್ನು. But look at the remaining part of verses 3. This salvation, it was announced first by the Lord Jesus Christ. ಈ ರಕ್ಷಣೆಯು ಕರ್ತನಾದ ಯೇಸು ಕ್ರಿಸ್ತನಿಂದ ಮೊದಲು ಹೇಳಲ್ಪಟ್ಟಿತು. God, the Lord Jesus Christ announced this when he came into this world in the form of human flesh. And at the age of 30, he went around and he said, repent, the kingdom of heaven is at hand.
ಆತನು ಮನುಷ್ಯನಾಗಿ ಧರೆಗೆ ಇಳಿದು ಬಂದ ನಂತರ 30ನೇ ವರ್ಷದಲ್ಲಿ ಸುವಾರ್ತೆಯನ್ನು ಸಾರುತ್ತಾ ಎಲ್ಲ ಕಡೆಗೆ ಹೋಗಿ ಪಶ್ಚಾತ್ತಾಪ ಪಡಿರಿ, ರಕ್ಷಣೆಯನ್ನು ಹೊಂದಿರಿ ಎಂದು ಆತನು ಸಾರಿದನು. But verses 4 says, God the Father testified to Jesus and the work of salvation. 4ನೇ ವಚನಕ್ಕೆ ಬಂದಾಗ ತಂದೆಯಾದ ದೇವರು ಅವರ ಕೈಯಿಂದ ಸೂಚಕ ಕಾರ್ಯಗಳನ್ನು ಅದ್ಭುತಗಳನ್ನು ಮಾಡಿ ಈ ರಕ್ಷಣೆಗೆ ಸಾಕ್ಷಿ ಕೊಟ್ಟರು. And in the last part of verses 4, the Holy Spirit is also involved in salvation. ಈ 4ನೇ ವಚನದ ಕೊನೆ ಭಾಗಕ್ಕೆ ಕೂಡ ಈ ರಕ್ಷಣೆಯಲ್ಲಿ ಸೇರಿದ್ದಾನೆ. So that means the Father, the Son, and the Holy Spirit devised the plan of salvation. ಹಾಗಾದರೆ ತಂದೆ, ಮಗ, ಪವಿತ್ರಾತ್ಮ ಸೇರಿ ಈ ರಕ್ಷಣೆ ಯೋಜನೆಯನ್ನು ಮಾಡಿದ್ದಾರೆ. This is how I think the discussion happened. ಈ ರೀತಿಯಾಗಿ ಈ ಚರ್ಚೆ ಆಗಿರಬಹುದೆಂದು ನಾನು ನೆನೆಸುತ್ತೇನೆ. God the Father told the Son and the Spirit, I'm going to make man. ತಂದೆಯಾದ ದೇವರು ಮಗನಾದ ಯೇಸು ಕ್ರಿಸ್ತನು ಪವಿತ್ರಾತ್ಮನೊಂದಿಗೆ ನಾನು ಮನುಷ್ಯನನ್ನು ನಿರ್ಮಿಸುತ್ತೇನೆ ಎಂದು ಹೇಳಿದರು. The Son said, Oh Father, that is a good idea. ಆಗ ಮಗನು ಹೀಗೆಂದನು, ಅದು ಒಳ್ಳೆಯ ಆಲೋಚನೆ ತಂದೆಯೇ. And then the Father said, when I make man, it is for glory to come to me. ಆಗ ನಾನು ಮನುಷ್ಯನನ್ನು ಮಾಡುವಾಗ ನನಗೆ ಮಹಿಮೆಯುಂಟಾಗಲೆಂದು ನಾನು ಮಾಡುತ್ತಿದ್ದೇನೆ ಎಂದನು. And then the Father also said, I know when I make man, man will commit sin. ತಂದೆ ಮತ್ತೆ ಹೀಗೆಂದನು, ನಾನು ಮನುಷ್ಯನನ್ನು ಮಾಡಿದ ನಂತರ ಮನುಷ್ಯನು ಪಾಪ ಮಾಡುತ್ತಾನೆಂದು ನನಗೆ ಗೊತ್ತುಂಟು. So Jesus said, Father, if you make man, and when man commits sin, I am willing to die for that man on the cross of Calvary. ಯೇಸು ಕ್ರಿಸ್ತನು ಮಗನಾದಂತವನು ಹೀಗೆಂದನು, ತಂದೆಯೇ, ನೀನು ಮನುಷ್ಯನನ್ನು ಮಾಡಿದಾಗ, ಆತನು ಪಾಪ ಮಾಡಿದಾಗ ಆತನ ಪಾಪದ ಬಿಡುಗಡೆಗಾಗಿ ಶಿಲುಬೆಯಲ್ಲಿ ಆತನಿಗಾಗಿ ಪ್ರಾಣ ಕೊಡಲು ನಾನು ಸಿದ್ಧನಾಗಿದ್ದೇನೆ. And I'm sure the Holy Spirit also added and said, Father, Son, if you die for the sin, I am willing to convict that man of sin, save him, and bring him into the relationship with the Heavenly Father. ತಕ್ಷಣವೇ ಪವಿತ್ರಾತ್ಮನು ದೇವರು ಕೂಡ ಈ ರೀತಿಯಾಗಂದನು, ತಂದೆಯಾದ ದೇವರೇ, ನೀನು ಮನುಷ್ಯ ಸೃಷ್ಟಿ ಮಾಡಿದಾಗ ಮನುಷ್ಯನ ಪಾಪಕ್ಕಾಗಿ ಮಗನಾದಂತ ಯೇಸು ಕ್ರಿಸ್ತನು ಪ್ರಾಣ ಕೊಡುವಾಗ ಅವರ ಪಾಪದ ಅರಿವನ್ನು ಉಂಟು ಮಾಡಿ ಮತ್ತೆ ತಂದೆಯ ಜೊತೆಗೆ ಸಂಬಂಧವನ್ನು ಸ್ಥಾಪಿಸಲು ನಾನು ಕಾರ್ಯ ಮಾಡುವೆನು. So basically, Father, Son, and the Spirit had a class and they discussed about salvation. ಮೂಲಭೂತವಾಗಿ ನಾವು ಹೀಗೆ ಹೇಳಬಹುದು, ತಂದೆ, ಮಗ, ಪವಿತ್ರಾತ್ಮ ಮೂವರಲ್ಲಿ ಒಂದು ದೊಡ್ಡ ಚರ್ಚೆಯಾಗಿ ಈ ರೀತಿಯ ರಕ್ಷಣೆಯ ಸಂಧಾನವಾಯಿತು. You know what is my role in this? ಅದರಲ್ಲಿ ನನ್ನ ಪಾತ್ರವೇನು ಪ್ರಿಯರೇ? Nothing. ಯಾವುದೂ ಇಲ್ಲ ನನ್ನದು. There is nothing I have done. There is nothing I can do. ನಾನು ಮಾಡಿದ್ದು ಏನೂ ಇಲ್ಲ, ನಾನು ಮಾಡಬಹುದಾದದ್ದು ಕೂಡ ಏನೂ ಇಲ್ಲ. I am simply caught in the plan and the purpose of the Father, the Son, and the Holy Spirit. ನಾನು ಸಾಧಾರಣವಾಗಿ ಸುಮ್ಮನೆ ತಂದೆ, ಮಗ, ಪವಿತ್ರಾತ್ಮ ಇವರ ಯೋಜನೆಯಲ್ಲಿ ಸಿಕ್ಕಿ ಬಿದ್ದಿದ್ದೇನೆ. I don't know the answer to the question, why did God love me? I don't know. ಈ ಪ್ರಶ್ನೆಗೆ ನನಗೆ ಉತ್ತರ ಗೊತ್ತೇ ಇಲ್ಲ. ದೇವರು ನನ್ನನ್ನು ಯಾಕೆ ಪ್ರೀತಿಸಿದನು? So think of salvation from the perspective, the eyes of God, because God was the one who created, who orchestrated the work of salvation. ನೀನು ದೇವರ ಕಣ್ಣುಗಳಿಂದ ಒಂದು ಸಾರಿ ರಕ್ಷಣೆ ಬಗ್ಗೆ ನೋಡಿ ಅದನ್ನು ಆಲೋಚನೆ ಮಾಡು. ಆತನೇ ಇದನ್ನು ಸೃಷ್ಟಿಸಿದನು, ಆತನೇ ಇದನ್ನು ಯೋಜನೆ ಮಾಡಿದನು. So salvation is the plan and the work of God. Think of your salvation on behalf of God, on the perspective of God. ಈ ರಕ್ಷಣೆಯು ದೇವರ ಕೆಲಸ, ದೇವರ ಯೋಜನೆ. ಇದನ್ನು ನೀನು ಯೋಚಿಸುವಾಗ ದೇವರ ಕಡೆ ನಿಂತುಕೊಂಡು ಆತನ ದೃಷ್ಟಿಯಿಂದ ಆಲೋಚಿಸಿ ನೋಡು. Compare the work of salvation with the character of God. ಈ ರಕ್ಷಣೆಯ ಕಾರ್ಯವನ್ನು ಕರ್ತನ ಗುಣಲಕ್ಷಣಗಳಿಂದ ಹೋಲಿಸಿ ನೋಡು. If God does not change, ಒಂದು ವೇಳೆ ದೇವರು ಬದಲಾಗದಂತವನಾಗಿರುವಾಗ, if God is faithful, ದೇವರು ವಿಶ್ವಾಸಯೋಗ್ಯನಾಗಿರುವಾಗ, God's plans and purposes also will not change. It will remain faithful. ದೇವರ ಯೋಜನೆಗಳು,
ಆತನ ಆ ಪ್ಲಾನ್ಗಳು ಎಂದೆಂದಿಗೂ ಬದಲಾಗುವುದಿಲ್ಲ, ವಿಶ್ವಾಸ ಯೋಗ್ಯವಾಗಿರುತ್ತವೆ. Therefore, salvation is sure and secure, not because it is the work of God. You can trust in God. You can be assured once you have accepted the Lord Jesus, you are surely saved. ರಕ್ಷಣೆಯು ಖಂಡಿತವಾಗಿ ಭರವಸೆ ಉಳ್ಳದ್ದು, ಅದು ಎಂದೆಂದಿಗೂ ಇರುವಂತದ್ದು. ಯಾಕೆ ಅಂದರೆ ಅದು ಕರ್ತನಿಂದ ಯೋಜಿಸಲ್ಪಟ್ಟದ್ದು, ಆತನೇ ಅದನ್ನು ನಿಯಮಿಸಿದ್ದಾನೆ, ಅದೆಂದಿಗೂ ಬದಲಾಗದು, ನಂಬಿಕೆಗೆ ಅರ್ಹವಾದದ್ದು. Now, does the Bible say this idea? ನಾನು ಹೇಳುವಂತದ್ದು ಇದು ಸತ್ಯವೇದ ಹೇಳುತ್ತದೋ ಈ ವಿಚಾರ? Yes, please write this down. Ephesians chapter 2 verses 8 and 9. ಖಂಡಿತವಾಗಿ ಎಫೆಸರಿಗೆ ಬರೆದ ಪತ್ರಿಕೆ 2:8 ರಿಂದ 10 ವಚನ ಬರೆದುಕೊಳ್ಳಿರಿ. Now it is saying, for it is by grace you have been saved through faith. This is not from ourselves. It is the gift of God, not by works, so that no one can boast. ಎಫೆಸಿ 2:8 ರಿಂದ 10 ವಚನಗಳನ್ನು ನಾವು ಓದುವುದಾದ್ರೆ ಅಲ್ಲಿ ಬಹಳ ಸ್ಪಷ್ಟವಾಗಿ ಬರೆದ ರೀತಿಯಲ್ಲಿ, ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದ ಉಂಟಾದುದಲ್ಲ, ಅದು ದೇವರ ವರವೇ, ಅದು ಪುಣ್ಯಕ್ರಿಯೆಗಳಿಂದ ಉಂಟಾದದಲ್ಲ. ಆದುದರಿಂದ ಹೊಗಳುಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ. ನಾವು ಆತನ ನಿರ್ಮಾಣ ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ನಾವು ಸತ್ಕಾರ್ಯಗಳನ್ನು ನಡೆಸುವರಾಗಿ ಬದುಕಬೇಕು. ದೇವರು ನಮ್ಮನ್ನು ಮೊದಲೇ ನೇಮಿಸಿದನು. So salvation here is described as the gift of God, the free gift of God. ಇಲ್ಲಿ ರಕ್ಷಣೆಯು ಕೃಪೆಯಿಂದಲೇ ಬಂದಂತ ಬಹುಮಾನವೆಂದು ವಿವರಿಸಲ್ಪಟ್ಟಿದೆ. It is like the birthday gift we get. ಇದು ನಮಗೆ ಹುಟ್ಟಿದ ದಿನದಿಂದ ಸಿಗುವಂತ ಬಹುಮಾನದ ಹಾಗಿದೆ. Now on our birthday, when somebody comes and gives us a gift, do we pay for that gift? ನನ್ನ ಹುಟ್ಟು ದಿನಕ್ಕೆ ಯಾರಾದರೂ ಬಂದು ನನಗೆ ಒಂದು ಬಹುಮಾನ ಕೊಟ್ರೆ ಅದಕ್ಕೆ ನಾನು ಬೆಲೆಯನ್ನು ಕೊಡುತ್ತೇನೆಯೋ? No, we never pay for our gift. ಯಾವಾಗ್ಲೂ ಅದಕ್ಕೆ ನಾನು ಯಾವುದೇ ಬೆಲೆ ಕೊಡುವುದೇ ಇಲ್ಲ. And not only that, the gift is not based on who we are, it is based on the love that that person has for us. ಆ ಬಹುಮಾನ ನಾನು ಯಾರಾಗಿದ್ದೇನೋ ಅದರ ಮೇಲೆ ನಿರ್ಭರವಾಗಿರುವುದಿಲ್ಲ. ನನಗೆ ಬಹುಮಾನ ಕೊಡುವಂತ ವ್ಯಕ್ತಿ ನನ್ನನ್ನು ಎಷ್ಟು ಪ್ರೀತಿಸುತ್ತಾನೋ ಅದರ ಮೇಲೆ ಅದು ಆಧಾರಪಟ್ಟಿದೆ. Same thing is salvation. It is the gift which expresses the love the Father has for his children. ನಮ್ಮ ರಕ್ಷಣೆಯು ಕೂಡ ಅದೇ ಆಗಿದೆ. ತಂದೆಯಾದ ದೇವರು ಆತನ ಪ್ರೀತಿಯನ್ನು ನಮಗೆ ತೋರ್ಪಡಿಸುವುದರ ಮೂಲಕ ರಕ್ಷಣೆ ಕೊಡುವರಾಗಿದ್ದಾನೆ. Let me give you one more verse. That is the Gospel of John chapter 10 verses 14. ಯೋಹಾನನ ಸುವಾರ್ತೆ 10ನೇ ವಚನ ಇನ್ನೊಂದು ವಾಕ್ಯವನ್ನು ನಿಮ್ಮ ಬಳಿಗೆ ತರುತ್ತೇನೆ. I am the good shepherd, the Lord Jesus says. I know my sheep and my sheep also know me. ನಾನು ಒಳ್ಳೆ ಕುರುಬನು, ನನ್ನ ಕುರಿಗಳು ನನ್ನನ್ನು ತಿಳಿದಿವೆ, ನನ್ನ ಮತ್ತು ಕುರಿಗಳಿಗೋಸ್ಕರ ನಾನು ಪ್ರಾಣ ಕೊಡುತ್ತೇನೆ. This is the example given to us by the Lord Jesus Christ himself. ಈ ಉದಾಹರಣೆಯು ಕರ್ತನಾದ ಯೇಸು ಕ್ರಿಸ್ತನು ತಾನೇ ಕೊಟ್ಟಂತ ಉದಾಹರಣೆಯಾಗಿದೆ. Now, I want us to think of this picture that Jesus is trying to present here. ಇಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ನಮಗೆ ತೋರಿಸುವಂತಹ ಚಿತ್ರವನ್ನು ಸ್ವಲ್ಪ ಗಮನಿಸಿ ನೋಡಿ. Because we know in the Gospel of John chapter 10, Jesus is presenting himself as the good shepherd. 10ನೇ ಅಧ್ಯಾಯದಲ್ಲಿ ನಾವು ಈ ರೀತಿಯಾಗಿ ನೋಡುತ್ತೇವೆ, ಕರ್ತನಾದ ಯೇಸು ಕ್ರಿಸ್ತನು ತಾನೇ ಒಳ್ಳೆ ಕುರುಬನೆಂದು ಅಲ್ಲಿ ವಿವರಿಸುತ್ತಾ ಇದ್ದಾನೆ. When you read the Gospel of John chapter 10, ನೀವು 10ನೇ ಅಧ್ಯಾಯ ಯೋಹಾನನ ಸುವಾರ್ತೆ ಓದುವಾಗ he's talking about the cultural setting at that time. ಆ ದಿನಗಳಲ್ಲಿ ಇರುವಂತ ಸಾಂಸ್ಕೃತಿಕವಾದಂತ ಪದ್ಧತಿಗಳ ಬಗ್ಗೆ ಮಾತಾಡುತ್ತಾ ಇದ್ದಾನೆ. In the evening times or in the morning times, all the shepherds will come together with their sheep. ಮುಂಜಾನೆ ಮತ್ತು ಸಂಜೆ ವೇಳೆಯಲ್ಲಿ ಎಲ್ಲಾ ಕುರುಬರು ತಮ್ಮ ಕುರಿಗಳನ್ನು ಒಂದುಗೂಡಿಸಿ ಬರುವಂತ ಸಮಯವದು. Maybe one shepherd will have 100, another shepherd has 200, one shepherd has 50. All the sheep will graze together. ಒಬ್ಬನಿಗೆ 100, ಇನ್ನೊಬ್ಬನಿಗೆ 200, ಇನ್ನೊಬ್ಬನಿಗೆ 50, ಎಲ್ಲಾ ಕುರಿಗಳನ್ನು ಒಂದುಗೂಡಿಸಿ ಬರುವಂತ ಸಮಯವದು. All of them are eating together. ಎಲ್ಲರೂ ಒಂದು ಕಡೆ ಸೇರಿ ಬರುವಂತ ಸಮಯ. The shepherds will be sitting afar and they will have a good conversation with each other. ಈ ಎಲ್ಲಾ ಕುರುಬರು ಒಂದು ಕಡೆ ಸೇರಿಕೊಂಡು ತಮ್ಮಲ್ಲಿ ಒಂದೊಂದು ರೀತಿಯಾಗಿ ಮಾತಾಡಿಕೊಳ್ಳುವಂತ ಸಮಯವದು. And during the evening time, when it is time to go home, ಸಂಜೆ ವೇಳೆಯಲ್ಲಿ ಅವರು ತಮ್ಮ ತಮ್ಮ ಮನೆಗಳಿಗೆ ಹೋಗುವಂತ ಸಮಯದಲ್ಲಿ each shepherd will get up and he will call his sheep. ಎಲ್ಲಾ ಒಬ್ಬೊಬ್ಬ ಕುರುಬನು ಎದ್ದು ನಿಂತುಕೊಂಡು ತನ್ನ ಕುರಿಗಳನ್ನು ಕರೆಯುತ್ತಾನೆ.
So the sheep, till he hears the voice of his shepherd, he will not raise his head, he will continue eating. ಆ ಕುರಿ ತನ್ನ ಸ್ವಂತ ಕುರುಬನ ಸ್ವರವನ್ನು ಕೇಳುವ ತನಕ ತಲೆಯನ್ನು ಎತ್ತದೆ ತನ್ನಷ್ಟಕ್ಕೆ ತಾನು ಅದು ಹುಲ್ಲು ತಿನ್ನುತ್ತಾ ಮೇಯುತ್ತಾ ಮುಂದಕ್ಕೆ ಹೋಗುತ್ತದೆ. And finally, when he's eating, he hears the familiar voice, bah, bah, bah. He understands that it is his shepherd, and all the sheep will come running to the shepherd. ಮೇಯುತ್ತಿರುವಾಗ ತನ್ನದೇ ಆದಂತ ಆ ಕುರುಬನ ಪಕ್ 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 ಎನ್ನುವ ಒಂದು ವಿಶೇಷವಾದ ಸ್ವರ ಕೇಳಿದಾಗ ಎಲ್ಲಾ ಕುರಿಗಳು ಓಡುತ್ತಾ ತನ್ನ ಕುರುಬನ ಕಡೆಗೆ ಬರುವವು. That's why the verse says, I know my sheep, and also my sheep is sure. That sheep is sure. I am their shepherd. ಓ, ಅದಕ್ಕೆ ಈ ವಾಕ್ಯದ ಓದಿದೆವು, ನಾನು ನನ್ನ ಕುರಿಗಳನ್ನು ಅರಿತವನು, ನನ್ನ ಕುರಿಗಳು ನನ್ನನ್ನು ತಿಳಿದಿವೆ, ಅದೇ ರೀತಿಯಾಗಿ ಅವು ತಿಳಿದುಕೊಂಡು ನನ್ನ ಕಡೆಗೆ ಓಡಿ ಬರುತ್ತವೆ. So a question we should ask ourselves is, this God who planned this salvation, how much do I trust, know, understand, and experience this God every single day? ನಮ್ಮ ಪ್ರಶ್ನೆ ಏನು ನಾವು ಪ್ರಶ್ನಿಸಿಕೊಳ್ಳಬೇಕಂದ್ರೆ, ನನಗಾಗಿ ರಕ್ಷಣೆಯನ್ನು ಸಿದ್ಧಪಡಿಸಿದಂತ ಈ ತಂದೆಯಾದ ದೇವರು ಕುರುಬನಾಗಿರುವಂತವನನ್ನು ನಾನು ಎಷ್ಟರ ಮಟ್ಟಿಗೆ ತಿಳಿದುಕೊಂಡೇನು, ಎಷ್ಟರ ಮಟ್ಟಿಗೆ ಆತನು ಅನುಭವಿಸಿದ್ದೇನು, ಎಷ್ಟರ ಮಟ್ಟಿಗೆ ಆತನ ಜೊತೆಗೆ ಸಂಬಂಧವನ್ನು ಬೆಳೆಸಿದ್ದೇನೋ. So therefore we should ask that question, what is salvation? ಅದಕ್ಕಾಗಿ ನಾವು ಕೇಳಬಾರದ ಪ್ರಶ್ನೆ, ರಕ್ಷಣೆ ಅಂದರೆ ಏನು? What is the true meaning of being born again? ನಾನು ನಿಜವಾಗಿ ಹೊಸದಾಗಿ ಹುಟ್ಟಿದ್ದೇನೆ ಎನ್ನುವ ಸರಿಯಾದಂತ ಅರ್ಥವೇನು? And since we use the example of Jesus in John's Gospel chapter 10, it would be good to look at the meaning of salvation according to the Gospel of John. ನಾವು ಯೋಹಾನನ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ಈ ರಕ್ಷಣೆ ಬಗ್ಗೆ ಕೇಳುತ್ತಾ ಇರುವಾಗ ಯೋಹಾನನ ಸುವಾರ್ತೆಯಿಂದಲೇ ರಕ್ಷಣೆ ಸರಿಯಾದಂತ ಅರ್ಥವನ್ನು ತಿಳಿದುಕೊಳ್ಳಬೇಕಾಗಿದೆ. And to understand salvation, the simplest question we should ask is, who is Jesus? Because Jesus was the one who made salvation possible. Who is this Jesus Christ? ಈ ರಕ್ಷಣೆಯನ್ನು ತಿಳಿದುಕೊಳ್ಳಲು ಸಾಧಾರಣವಾದ ಪ್ರಶ್ನೆ ನಾವೇನು ಕೇಳಬೇಕಂದ್ರೆ, ಯೇಸು ಕ್ರಿಸ್ತನು ಯಾರು? ಯಾಕಂದ್ರೆ ಯೇಸು ಕ್ರಿಸ್ತನೇ ಅಲ್ಲವೋ ಈ ರಕ್ಷಣೆಯನ್ನು ನಮಗಾಗಿ ಸಿದ್ಧಪಡಿಸಿದನು. Who is Jesus according to the Gospel of John? ಯೋಹಾನನ ಸುವಾರ್ತೆಯ ಪ್ರಕಾರ ಯೇಸು ಕ್ರಿಸ್ತನು ಯಾರು? So I hope you have your Bibles open, and if you turn with me to the Gospel of John, from the beginning we are going to look at three important aspects about the Lord Jesus in regards to salvation. ನನ್ನೊಂದಿಗೆ ನೀವು ಸತ್ಯವೇದಗಳು ತೆರೆದಿದ್ದೀರೆಂದು ನಾನು ನೆನೆಸುತ್ತೇನೆ. ಇವತ್ತು ಯೋಹಾನನ ಸುವಾರ್ತೆಯಿಂದ ನಾವು ಯೇಸು ಕ್ರಿಸ್ತನ ಬಗ್ಗೆ 3 ಮುಖ್ಯವಾದ ಅಂಶಗಳನ್ನು ಧ್ಯಾನಿಸಲಿಕ್ಕೆ ಹೋಗುತ್ತಾ ಇದ್ದೇವೆ. So turn with me first of all to the Gospel of John chapter 1. ಯೋಹಾನನ ಸುವಾರ್ತೆ 1ನೇ ಅಧ್ಯಾಯಕ್ಕೆ ನನ್ನ ಜೊತೆಗೆ ಬನ್ನಿರಿ. Who is Jesus in chapter 1? 1ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನು ಯಾರು? Chapter 1 verses 29, we see the first truth about Jesus. Jesus is the Lamb who takes away the sins of the world. 1:29ನೇ ವಚನದ ಪ್ರಕಾರ ಲೋಕದ ಪಾಪವನ್ನು ನಿವಾರಣೆ ಮಾಡುವಂತ ದೇವರು ನೇಮಿಸಿದ ಕುರಿಯಾಗಿದ್ದಾನೆ. So this is the truth we should understand and experience about Jesus, that he takes away the sins of the entire world. ಈ ಸತ್ಯವನ್ನು ಯೇಸು ಕ್ರಿಸ್ತನ ಬಗ್ಗೆ ನಾವು ಅರ್ಥ ಮಾಡಿಕೊಳ್ಳುವುದು ಎಷ್ಟೋ ಗಂಭೀರವಾಗಿದೆ. ಆತನು ಲೋಕದ ಪಾಪಗಳನ್ನು ತೆಗೆದು ಹಾಕುವವನಾಗಿದ್ದಾನೆ. Not only verse 29, please note it down. Also verse 36, when John the Baptist saw Jesus, he said, look, the Lamb of God. 29ನೇ ವಚನ ಅಷ್ಟೇ ಅಲ್ಲದೆ 36ನೇ ವಚನ ಕೂಡ ನೀವು ಬರೆದುಕೊಳ್ಳಿರಿ. ಯೋಹಾನನು ದೀಕ್ಷಾಸ್ಥಾನ ಕೊಡುವಂತ ಯೋಹಾನನು ಹೀಗೆ ಹೇಳುತ್ತಾನೆ, ಅಗೋ ಯಜ್ಞದ ದೇವರು ನೇಮಿಸಿದ ಕುರಿ ಎಂದನು. So we need to understand that salvation comes only through the forgiveness of our sins through the Lord Jesus Christ. ಇದನ್ನು ನಾವು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಯಜ್ಞದ ಮೂಲಕ ನಮ್ಮ ಪಾಪಗಳನ್ನು ಕ್ಷಮಿಸುವುದರ ಮೂಲಕ ರಕ್ಷಣೆ ಬರುತ್ತದೆ. My brother, my sister, my dear friend, have you asked the Lord Jesus for the forgiveness of your sin? ನನ್ನ ಸಹೋದರ, ನನ್ನ ಸಹೋದರಿಯರೇ, ನೀವು ನಿಮ್ಮ ಪಾಪಗಳ ಬಿಡುಗಡೆಗಾಗಿ ಪಾಪ ಕ್ಷಮಾಪಣೆ ಕೇಳಿದ್ದೀರೋ? Yes, I have.
ಹೌದು, ನಾನು ಕೇಳಿದ್ದೇನೆ. Then you are saved. ಹಾಗಾದ್ರೆ ನೀನು ರಕ್ಷಣೆ ಹೊಂದಿದೀಯಾ? How do I know? ಇದನ್ನು ನಾನು ಹೇಗೆ ಅರ್ಥ ಮಾಡಿಕೊಳ್ಳಬಹುದು, ತಿಳಿದುಕೊಳ್ಳಬಹುದು? Because it is Jesus who has forgiven me. ಯಾಕಂದ್ರೆ ಕರ್ತನಾದ ಯೇಸು ಕ್ರಿಸ್ತನೇ ನನ್ನನ್ನು ಕ್ಷಮಿಸಿದಂತವನು. Jesus Christ has forgiven me. ಯೇಸು ಕ್ರಿಸ್ತ ನನ್ನನ್ನು ಕ್ಷಮಿಸಿದ್ದಾನೆ. He is not merely a man, he is God in flesh. ಆತನು ಸಾಧಾರಣ ಮನುಷ್ಯನಲ್ಲ, ದೇವರು ಶರೀರದಲ್ಲಿ ಬಂದಂತವನು. Not only that, ಅಷ್ಟೇ ಅಲ್ಲದೆ, I remember when I was a child, somebody told me that when you accept the Lord Jesus, all the sins that you do till that time is forgiven. ನಾನು ಚಿಕ್ಕವನಾಗಿದ್ದಾಗ ನನಗೆ ಯಾರೋ ಈ ರೀತಿಯಾಗಿ ಹೇಳಿದರು, ನೀನು ರಕ್ಷಣೆ ಹೊಂದಿದಂತ ದಿನದಲ್ಲಿ, ಆ ಕ್ಷಣದಲ್ಲಿ, ಅದಕ್ಕಿಂತ ಮುಂದೆ ಮಾಡಿದಂತ ಎಲ್ಲಾ ಪಾಪಗಳು ಕ್ಷಮಿಸಲ್ಪಡುತ್ತವೆ. That is not what the Bible says. ಅದು ಮಾತ್ರವೇ ಅಲ್ಲ ಸತ್ಯವೇದ ಹೇಳುವುದಂತದ್ದು. The Bible says all the sins I have done, all the sins I have committed today, and for the sins that I might commit tomorrow, Jesus takes away all sins. ಆದರೆ ಸತ್ಯವೇದ ಹೀಗೆನ್ನುತ್ತದೆ, ಭವಿಷ್ಯತ್ ವರ್ತಮಾನ ಕಾಲಗಳಲ್ಲಿ ನಾನು ಮಾಡುತ್ತಿರುವ ಮಾಡಲಿಕ್ಕಿರುವ ಎಲ್ಲಾ ಪಾಪಗಳನ್ನು ಯೇಸು ಕ್ರಿಸ್ತನು ತೆಗೆದು ಹಾಕಿದ್ದಾನೆ. When I believe in the Lord Jesus as my personal Lord and Savior, the punishment of sin once and for all, penalty of sin once and for all has been paid by Jesus on the cross of Calvary. It has done no more requirement for it ever again. ನಾನು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟ ದಿನವೇ ನನ್ನ ಪಾಪದ ಶಿಕ್ಷೆ, ನನ್ನ ಪಾಪದ ಬಿಡುಗಡೆಯು ಒಂದೇ ಸಾರಿ ಕಲ್ವಾರಿ ಕ್ರೂಜೆಯಲ್ಲಿ ಯೇಸು ಕ್ರಿಸ್ತನು ವಹಿಸಿದ್ದಾನೆ. ಇನ್ನು ಅದಕ್ಕಾಗಿ ಮತ್ತೆ ಕ್ಷಮೆ ಕೇಳುವ ಅವಶ್ಯಕತೆ ಇಲ್ಲ. Please notice Acts chapter 10 verses 43. Whoever believes in him receives the forgiveness of sins through the name of Jesus Christ. ಅಪೊಸ್ತಲ ಕೃತ್ಯಗಳು 10ನೇ ಅಧ್ಯಾಯ 43ನೇ ವಚನದಲ್ಲಿ ಬಹಳ ಸ್ಪಷ್ಟವಾಗಿ ಬರೆದಂತ ಮಾತನ್ನು ದಯವಿಟ್ಟು ಗಮನಿಸಿರಿ. ಯಾರ್ಯಾರು ಆತನನ್ನು ನಂಬುತ್ತಾರೋ, ಆತನಲ್ಲಿ ಭರವಸೆ ಇಡುತ್ತಾರೋ, ಅವರೆಲ್ಲರಿಗೂ ರಕ್ಷಣೆ ಹೊಂದಿದ್ದಾರೆ, ಪರಿಹಾರ ದೊರಕಿದೆ. So chapter 1 presents to us the Lord Jesus, the Lamb. If you believe in him, he takes away all our sins. ಯೋಹಾನ 1ನೇ ಅಧ್ಯಾಯದ ಪ್ರಕಾರ ಆತನು ಯಜ್ಞದ ಕುರಿ, ಆತನು ನಮ್ಮ ಪಾಪಗಳನ್ನು ತೆಗೆದು ಹಾಕುವಂತವನು. Have you believed in Jesus Christ as your personal Lord and Savior who has taken away all your sins? ನಿನ್ನ ಎಲ್ಲಾ ಪಾಪಗಳನ್ನು ತೆಗೆದು ಹಾಕಿದಂತ ಕರ್ತನಾದ ಯೇಸು ಕ್ರಿಸ್ತ ನೀನು ನಂಬಿದೆಯೋ? So Jesus is not only the Lamb who takes away the sins of the world. In chapter 2 verse 21, Jesus is the temple. 2ನೇ ಅಧ್ಯಾಯ 21ನೇ ವಚನಕ್ಕೆ ಬರುವಾಗ ಆತನು ಪಾಪಗಳನ್ನು ತೆಗೆದು ಹಾಕುವಂತ ಕುರಿಮರಿ ಅಷ್ಟೇ ಅಲ್ಲದೆ ಆತನು ದೇವಾಲಯವಾಗಿದ್ದಾನೆ. Look at verses 21 of chapter 2. But the temple he had spoken of was his body. 2:21 ಯೋಹಾನ ಸುವಾರ್ತೆಯಲ್ಲಿ, ಆದರೆ ಆತನು ತನ್ನ ದೇಹವೆಂಬ ದೇವಾಲಯದ ವಿಷಯವಾಗಿ ಆ ಮಾತನ್ನು ಹೇಳಿದ್ದನು. Jesus was not talking about the physical place, but rather he was talking about his body, which was going to be offered for the sins of the whole world. ಆತನು ದೈಹಿಕವಾದಂತ ರೀತಿಯಾದಂತ ಯಾವ ಶರೀರದ ಬಗ್ಗೆ ಅಲ್ಲದೆ ತನ್ನ ಶರೀರದ ಬಗ್ಗೆ ಪಾಪದ ಬಿಡುಗಡೆಗಾಗಿ ಶಿಲುಬೆಯಲ್ಲಿ ಅರ್ಪಿಸುವ ದೇಹದ ಬಗ್ಗೆ ಮಾತಾಡುತ್ತಿದ್ದನು. And by Jesus declaring himself to be the temple, he was saying that he is the meeting place, the center point between God and man. ಯೇಸು ಕ್ರಿಸ್ತನು ತಾನೇ ಆ ದೇವಾಲಯವೆಂಬ ದೇಹದ ಬಗ್ಗೆ ಮಾತಾಡುವಾಗ ದೇವಾಲಯದ ಜನರು ಕೂಡಿ ಬಂದು ಭೇಟಿಯಾಗುವಂತ ಸ್ಥಳವೆಂದು ಅರ್ಥ ಕೊಡುವಂತ ವಿಷಯದಲ್ಲಿ ಆತನು ಚರ್ಚಿಸುತ್ತಾ ಇದ್ದಾನೆ. I'm sure you have seen this. ಖಂಡಿತವಾಗಿ ನೀವು ಇದನ್ನು ನೋಡಿದ್ರಂತ ನಾನು ನಂಬ್ತೇನೆ. When you go outside in the street, when you see anybody passing in front of a mosque or a temple or a church, what do they usually do? ಸಾಧಾರಣವಾಗಿ ಯಾರಾದರೂ ಒಂದು ಮಸ್ಜಿದ್ ಅಥವಾ ಚರ್ಚ್ ದೇವಾಲಯ ದಾಟಿ ಹೋಗ ಅವರು ಏನು ಮಾಡುತ್ತಾರೆ ಗೊತ್ತಿದೆಯಲ್ವೋ? They will take a minute, they will bow down in front of that holy place. ಅವರು ಒಂದು ಕ್ಷಣ ತಡೆದು ತಮ್ಮನ್ನು ತಾವೇ ಹೀಗೆ ಬಗ್ಗಿಸಿಕೊಂಡು ಹೋಗುತ್ತಾರೆ ಮುಂದಕ್ಕೆ. Why do they do that? ಅದನ್ನು ಯಾಕೆ ಅವರು ಹಾಗೆ ಮಾಡುತ್ತಾರೆ? They know that that place is where God is present.
ಯಾಕೆಂದರೆ ಆ ಸ್ಥಳದಲ್ಲಿ ದೇವರ ಉಪಸ್ಥಿತಿ ಇದೆ ಅಂತ ಅವರಿಗೆ ಗೊತ್ತಿದೆ. And therefore, Jesus declares, no longer do you need to go to the temple. I am present. I am between you and God. You can talk to the Father by talking to me. ಅದಕ್ಕಾಗಿ ದೇವರು ಹೀಗೆ ಎನ್ನುತ್ತಾನೆ, ಯೇಸು ಕ್ರಿಸ್ತನು ಹೀಗೆ ನುಡಿದನು, ಇನ್ನು ಮುಂದೆ ನಿಮಗೆ ಅಲ್ಲಿ ಹೋಗುವಂತ ಅವಶ್ಯಕತೆ ಇಲ್ಲ, ನಾನೇ ನಿಮ್ಮ ಮಧ್ಯದಲ್ಲಿದ್ದೇನೆ, ನೀವು ನಮ್ಮೊಂದಿಗೆ ಮಾತಾಡಬಹುದು. The Father today looks at me through the sacrifice of the Lord Jesus Christ. ತಂದೆಯಾದ ದೇವರು ಈ ದಿನ ನನ್ನನ್ನು ನೋಡುವಾಗ ಕರ್ತನಾದ ಯೇಸು ಕ್ರಿಸ್ತನ ಯಜ್ಞದ ಮೂಲಕ ನನ್ನನ್ನು ನೋಡುತ್ತಾ ಇದ್ದಾನೆ. And when the Father looks at me through Jesus, he sees Jesus, the perfect sacrifice. Therefore, the Father can no longer see sin in me anymore because of Jesus Christ. ತಂದೆಯಾದ ದೇವರು ನನ್ನನ್ನು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಆತನ ಯಜ್ಞದ ಮೂಲಕ ನೋಡುವಾಗ ಇನ್ನು ಮೇಲೆ ನನ್ನಲ್ಲಿ ಆತನಿಗೆ ಪಾಪ ಕಂಡು ಬರುವುದಿಲ್ಲ, ನಾನು ಸಂಪೂರ್ಣನಾಗಿ ಕಂಡು ಬರುತ್ತೇನೆ. That is because of Jesus, it is not because of me. ಅದು ಯೇಸು ಕ್ರಿಸ್ತನ ಮೂಲಕವೇ ಆಯಿತು, ಹೊರತು ಅದು ನನ್ನಿಂದವಾಗಲಿಲ್ಲ. The Bible says, I am the way, I am the truth, I am the life. No one comes to the Father but through me. ಸತ್ಯವೇದ ಎನ್ನುತ್ತದೆ, ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವವು, ನನ್ನಿಂದ ಹೊರತು ತಂದೆ ಬಳಿಗೆ ಯಾರೂ ಬರಲಾರರು. Can anybody tell me the reference? Don't Google. ಗೂಗಲ್ ಮಾಡದ ಯಾರಾದ್ರೂ ಈ ವಾಕ್ಯದ ರೆಫರೆನ್ಸ್ ಹೇಳಲಿಕ್ಕೆ ಸಾಧ್ಯ ಉಂಟು? Anybody? ಯಾರಾದ್ರೂ ಚಾಟ್ ನಲ್ಲಿ ಬರಲಿಕ್ಕೆ ಸಾಧ್ಯ ಉಂಟು? If you want to say it in the chat, or you want to just unmute and quickly tell me the verse, anyone? ನೀವು ಯಾರಾದ್ರೂ ಅನ್ಮ್ಯೂಟ್ ಮಾಡ್ಕೊಂಡು ಹೇಳ್ಬೋದು. ಯು ಆರ್ ಪರ್ಮಿಟೆಡ್ ಟು ಅನ್ಮ್ಯೂಟ್ ಮಾಡಿ ಹೇಳ್ಬೋದು ಯಾರಾದ್ರೂ ಬೇಗವಾಗಿ ಈ ವಚನವನ್ನು ಚಾಟ್ ನಲ್ಲಿ, ಅಥವಾ ಎಸ್ somebody has given that. Okay. John 14:10 Anand Priya brother has given. Okay. Yes, brother, that's right. John's Gospel chapter 14 verses 6 actually. Verses 6, where it says that I am the way, I am the truth, I am the life. No one comes to the Father but through me. Yes, ಸಹೋದರ, ಸರಿಯಾಗಿದೆ. 6ರಿಂದ 10ನೇ ವಚನಕ್ಕೆ 6ರಿಂದ ಪ್ರಾರಂಭವಾಗ್ತದೆ. ಅಲ್ಲಿ ಹೇಳಿದ ಪ್ರಕಾರ ನಾನೇ ಮಾರ್ಗವು, ಸತ್ಯವು, ಜೀವವು, ನನ್ನಿಂದ ಹೊರತು ತಂದೆ ಬಳಿಗೆ ಯಾರು ಬರಲಾರರು. Now look at what it says, 1 Timothy chapter 2 and verses 5. There is one God, one mediator between God and mankind, the man Christ Jesus. ಮೊದಲನೇ ತಿಮೋಥಿ 2ನೇ ಅಧ್ಯಾಯ 5ನೇ ವಚನಕ್ಕೆ ನಾವು ಬರುವುದಾದ್ರೆ ಅಲ್ಲಿ ಬರೆದಂತ ಮಾತನ್ನು ಬಹಳ ಸ್ಪಷ್ಟವಾಗಿ ನಾವು ನೋಡುತ್ತೇವೆ. ದೇವರಿಗೂ ಮನುಷ್ಯನಿಗೂ ಒಬ್ಬನೇ ಮಧ್ಯಸ್ಥನು, ಆ ಮಧ್ಯಸ್ಥನು ಮನುಷ್ಯನಾದಂತ ಯೇಸು ಕ್ರಿಸ್ತನಾಗಿದ್ದಾನೆ. Now the word mediator in this verse, it refers to the F5 button on your computer screen. ಈ ಮಧ್ಯಸ್ಥಿಕನು ಯಾರಂದರೆ ನಿಮ್ಮ ಕಂಪ್ಯೂಟರ್ ನಲ್ಲಿರುವಂತ F5 ಎನ್ನುವ ಬಟನ್ ಆಗಿದೆ, F5 ಬಟನ್. Or it is like the restart button on your mobile phone. ಅಥವಾ ನಿಮ್ಮ ಮೊಬೈಲ್ ನಲ್ಲಿ ಪುನರ್ ಪ್ರಾರಂಭ ರೀಸ್ಟಾರ್ಟ್ ಮಾಡುವಂತ ಬಟನ್ ಆಗಿದೆ. Why do you press the restart? ನಾವು ಈ ರೀಸ್ಟಾರ್ಟ್ ಅನ್ನು ಯಾಕೆ ಒತ್ತುತ್ತೇವೆ? Oh, if my phone is not working, if I press restart, it will clear and it will become new. ನನ್ನ ಮೊಬೈಲ್ ನಲ್ಲಿ ಏನೋ ಸ್ವಲ್ಪ ಸರಿಯಾದಂತ ಕೆಲಸ ಆಗುತ್ತಾ ಇಲ್ಲ, ಆಗ ನಾನು ಸರಿಯಾಗಿ ರೀಸ್ಟಾರ್ಟ್ ಒತ್ತುತ್ತೇನೆ, ಮತ್ತೆ ಪುನಃ ಪ್ರಾರಂಭವಾಗಿ ಹೊಸದಾಗಿ ಕಾರ್ಯ ಮಾಡಲು ಪ್ರಾರಂಭ ಆಗ್ತದೆ. If my computer freezes, my screen is not working, if I press F5, the screen will refresh and I can continue my work. ನನ್ನ ಕಂಪ್ಯೂಟರ್ ನಲ್ಲಿ ಸ್ಕ್ರೀನ್ ಲಾಕ್ ಆಗಿ ಹೋಗಿದೆ, ಕೆಲಸ ಮುಂದೆ ಹೋಗುತ್ತಾ ಇಲ್ಲ, ಆ ಸಮಯದಲ್ಲಿ ನಾನು F5 ಒತ್ತಿದಾಗ ಮತ್ತೆ ಕೆಲಸ ಪುನರ್ ಪ್ರಾರಂಭವಾಗುತ್ತದೆ. That is the work of the Lord Jesus today and every day in the presence of the Heavenly Father. ತಂದೆಯಾದ ದೇವರ ಸಮ್ಮುಖದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಜೀವನದಲ್ಲಿ ಮಾಡುವಂತ ಪ್ರತಿನಿತ್ಯದ ಕಾರ್ಯ ಇವತ್ತು ಮುಂದೆ ಎಂದೆಂದಿಗೂ. When you and I wake up in the morning with the guilt and the burden of sin, Jesus says, Jobin, I have already taken care of it. ನಾನು ಮುಂಜಾನೆ ಎದ್ದಾಗ ಪಾಪದ ನೋವಿನಲ್ಲಿ, ಪಾಪದ ಅರಿವಿನಲ್ಲಿ ಎದ್ದು ಬಹಳಷ್ಟು ನೋವಿನಲ್ಲಿ ಇರುವಾಗ, ಜೋಬಿನ್ ಭಯಪಡಬೇಡ, ನಿನ್ನ ಪಾಪವನ್ನು ನಾನು ತೆಗೆದು ಹಾಕಿದ್ದೇನೆಂಬ ಭರವಸೆ ಕೊಡುವಂತವನು ಯೇಸು ಕ್ರಿಸ್ತನು. Salvation is the work of Jesus on the cross. It is not your work, it is not my work. ಇದು ನಿನ್ನ ಅಥವಾ ನನ್ನ ಕಾರ್ಯವಲ್ಲ, ರಕ್ಷಣೆಯು ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಯ ಕಾರ್ಯವಾಗಿದೆ.
So, chapter 1, Jesus is the Lamb of God that takes away the sins of the world. Chapter 2, Jesus is the temple, the meeting place between God and man. Chapter 3, Jesus is new birth. ಮೊದಲನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನು ಯಜ್ಞದ ಕುರಿ, ಆತನು ಪಾಪಗಳು ತೆಗೆದು ಹಾಕುವನು. ಎರಡನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಆತನು ದೇವಾಲಯ, ಮನುಷ್ಯರು ದೇವರು ಭೇಟಿಯಾಗುವಂತ ಸ್ಥಳ. ಮೂರನೇ ಅಧ್ಯಾಯದಲ್ಲಿ ಆತನು ಪಾಪವನ್ನು ತೆಗೆದು ಹಾಕುವನು. Remember the conversation that Jesus is having with Nicodemus in the middle of the night. ಮಧ್ಯರಾತ್ರಿಯಲ್ಲಿ ನಿಕೋದೇಮನ ಜೊತೆಗೆ ಆಗುವಂತ ಸಂಭಾಷಣೆ ಒಂದು ಸಾರಿ ನೆನಪಿಸಿಕೊಳ್ಳಿರಿ. Jesus is saying, Nicodemus, it does not matter whatever you preach and teach, unless you are born again, you will not be part of the kingdom of God. ನಿಕೋದೇಮನೇ, ನೀನು ಕಲಿಸುವಂತವನು, ಬೋಧಕನು ಏನೇ ಆಗಿದ್ರು ಪರವಾಗಿಲ್ಲ, ಆದ್ರೆ ಹೊಸದಾಗಿ ಹುಟ್ಟದೇ ಇದ್ದರೆ ನೀನು ದೇವರ ರಾಜ್ಯಕ್ಕೆ ಯೋಗ್ಯನಲ್ಲ. And salvation is possible only when we are born again. ರಕ್ಷಣೆಯು ನಾವು ನಿಜವಾಗಿ ಹೊಸದಾಗಿ ಹುಟ್ಟಿದಾಗ ಮಾತ್ರ ಸಾಧ್ಯ. That means Jesus gives us new birth, Jesus gives us new life, and Jesus alone can only give us new hope. ಯೇಸು ಕ್ರಿಸ್ತನು ಮಾತ್ರ ನಮಗೆ ಹೊಸ ಜೀವನವನ್ನು, ಹೊಸ ನಿರೀಕ್ಷೆಯನ್ನು ಕೊಡ್ಲಿಕ್ಕೆ ಸಾಧ್ಯ ಉಂಟು. It is Jesus alone who makes salvation possible. The only thing I require to do is believe. ಯೇಸು ಕ್ರಿಸ್ತನು ಮಾತ್ರ ರಕ್ಷಣೆ ಉಂಟಾಗಲು ಸಾಧ್ಯ ಮಾಡುವಂತವನು. ನಾನು ಮಾಡಬೇಕಾದದ್ದು ನಂಬಿಕೆ ಇರುವುದು ಮಾತ್ರವೇ. Trust in the work of Jesus. Don't depend on our human standards. Believe in what God has promised us in the word of God, and you will be sure that you are saved. ಮನುಷ್ಯನು ಮಾಡಿದಂತ ಆ ಪ್ರಮಾಣಗಳ ಮೇಲೆ ಆಧಾರ ಪಡದೆ, ಕರ್ತನಾದ ಯೇಸು ಕ್ರಿಸ್ತನು ರಕ್ಷಣೆಗಾಗಿ ನಮಗೆ ಏನು ಮಾಡಿದ್ದಾನೋ ಅದನ್ನು ಮಾತ್ರ ನಂಬು, ಖಂಡಿತವಾಗಿ ನೀನು ರಕ್ಷಣೆ ಹೊಂದುವಿ. Romans chapter 10 and verses 9 very clearly says, if you declare with your mouth Jesus is Lord, and if you believe in your heart God raised him from the dead, you are saved. ರೋಮಪುರ ಬರೆದ ಪತ್ರಿಕೆ 10ನೇ ಅಧ್ಯಾಯ 9ನೇ ವಚನದ ಪ್ರಕಾರ, ನೀನು ಬಾಯಿಂದ ಅರಿಕೆ ಮಾಡಿ ದೇವರು ಆತನನ್ನು ಸತ್ತರು ಎಬ್ಬಿಸಿದಾನೆಂದು ನೀನು ನಂಬುವುದಾದರೆ ನಿನಗೆ ರಕ್ಷಣೆ ಉಂಟಾಗುವುದು. So believe in these verses, brothers and sisters. ನನ್ನ ಪ್ರಿಯ ಸಹೋದರ ಸಹೋದರರೇ, ಈ ವಚನಗಳ ಮೇಲೆ ನಂಬಿಕೆ ಇಡಿರಿ. Don't read these verses and then say, oh, well, can I still be sure? Is salvation secure? Look at what the word of God says. If you have believed, if you have confessed, you are saved. ನೀನು ಈ ವಚನಗಳನ್ನು ಓದಿ, ಹೌದಾ ಹೀಗೆ ಮಾಡಿದರೆ ಆಗುತ್ತದಾ ಅನ್ನುವ ಸಂಶಯ ಬೇಡ. ದೇವರ ವಾಕ್ಯ ಹೇಳುತ್ತದೆ, ನೀನು ಬಾಯಿಂದ ಅರಿಕೆ ಮಾಡಿದರೆ, ನಂಬಿದರೆ ರಕ್ಷಣೆ ಉಂಟಾಗುತ್ತದೆ. So salvation is believing that Jesus takes away your sins as the Lamb. Salvation is believing that Jesus is the meeting place between God and man. Salvation is believing that Jesus gives us new birth. ರಕ್ಷಣೆ ಅನ್ನುವುದು ಯಜ್ಞದ ಕುರಿಯಾದ ಆತನು ನಮ್ಮ ಪಾಪವನ್ನು ತೆಗೆದು ಹಾಕುವನು. ರಕ್ಷಣೆ ಎನ್ನುವುದು ತಂದೆಯಾದ ದೇವರು ಮನುಷ್ಯನು ಭೇಟಿಯಾಗುವಂತ ಸ್ಥಳವಾಗಿದೆ. ರಕ್ಷಣೆ ಎನ್ನುವುದು ಆತನು ನಮ್ಮ ಪಾಪಗಳನ್ನು ತೆಗೆದು ಹಾಕಿ ನಮಗೆ ರಕ್ಷಣೆಯನ್ನು ಕೊಡುವಂತವನಾಗಿದ್ದಾನೆ. That is what chapter 1, chapter 2, chapter 3 of the Gospel of John is saying. ಯೋಹಾನನ ಸುವಾರ್ತೆ 1, 2, 3 ಅಧ್ಯಾಯಗಳು ಹೇಳುವಂತ ಮಾತಿದಾಗಿದೆ. If that is the case, ಒಂದು ವೇಳೆ ಈ ಮಾತು ಇದಾಗಿದ್ದರೆ, the Gospel of John chapter 4 verses 24, Jesus then gives the definition of those who are true worshippers. ಈಗ 4 ಅಧ್ಯಾಯ 24ನೇ ವಚನಕ್ಕೆ ಬರುವಾಗ ಸತ್ಯವಾಗಿ ಆತನು ಆರಾಧಿಸುವಂತವರ ಬಗ್ಗೆ ಪರಿಭಾಷೆಯನ್ನು ಯೇಸು ಕ್ರಿಸ್ತನಲ್ಲಿ ಕೊಡುತ್ತಾ ಇದ್ದಾನೆ. Look at John's Gospel chapter 4 verse 24. God is spirit, and his worshippers must worship him in spirit and in truth. ಅದೇ ಆ 4:24 ನೋಡಿ, ದೇವರು ಆತ್ಮ ಸ್ವರೂಪನು, ಆದುದರಿಂದ ಆತನು ಆರಾಧಿಸುವರು ಆತ್ಮದಿಂದಲೂ ಸತ್ಯಕ್ಕೆ ತಕ್ಕಂತೆ ಆರಾಧಿಸಬೇಕು. God is spirit in form, ದೇವರು ಸ್ವರೂಪದಲ್ಲಿ ಆತ್ಮ ಸ್ವರೂಪನಾಗಿದ್ದಾನೆ. and to worship or know God, one should have a spiritual relationship with him. ಆ ದೇವರನ್ನು ಆರಾಧಿಸುವವನಿಗೆ ಮೊದಲು ಆತ್ಮೀಯ ಸಂಬಂಧ ಇರಬೇಕು. And in order to have a spiritual relationship with him, that is what it means to be born of the spirit, to have a spiritual relationship with God. ಈ ಆತ್ಮದಿಂದ ಹುಟ್ಟಿದವನು ಅಂದ್ರೆ ಅದರ ಅರ್ಥನೇ ಅದೇ.
ಆತ್ಮೀಯ ಸಂಬಂಧ ಉಳ್ಳವನು and also in truth. ಮತ್ತೆ ಸತ್ಯಕ್ಕೆ ತಕ್ಕಂತೆ. What does that mean? ಅದರ ಅರ್ಥವೇನು? One should know the truth about Jesus revealed in the Word of God. ಯೇಸು ಕ್ರಿಸ್ತನು ಈ ವಾಕ್ಯದಲ್ಲಿ ತನ್ನನ್ನು ತಾನು ಬಯಲ್ಪಡಿಸಿದನ್ನು, ಸತ್ಯವನ್ನು, ವಾಕ್ಯವನ್ನು ತಿಳಿದುಕೊಂಡವನಾಗಿರಬೇಕು. True worshippers are those who have a spiritual relationship with God by the revelation of Jesus found in God's holy word. ನಿಜವಾದಂತ ಆರಾಧಕರು ಯಾರೆಂದರೆ ಆತ್ಮದೊಂದಿಗೆ ಅವರ ಆತ್ಮೀಯ ಸಂಬಂಧ ಉಳ್ಳವರಾಗಿದ್ದು, ಕರ್ತನಾದ ಯೇಸು ಕ್ರಿಸ್ತನು ವಾಕ್ಯ ರೂಪದಲ್ಲಿ ತನ್ನನ್ನು ತಾನು ನಮಗೆ ತಿಳಿಯಪಡಿಸಿದ್ದನ್ನು ತಿಳಿದವನೇ. Are you sure you are saved this evening, brothers and sisters? ಈ ಸಂಜೆ ವೇಳೆ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನೀನು ರಕ್ಷಣೆ ಹೊಂದಿದೆಯಂತ ನಿನಗೆ ನಿಜವಾಗಿಯೂ ಅರಿವಿದೆಯೋ? Or do you still have questions about your salvation? ಹೋ, ನಿನಗೆ ಇನ್ನು ನಿನ್ನ ರಕ್ಷಣೆ ಬಗ್ಗೆ ಪ್ರಶ್ನೆ ಚಿಹ್ನೆ ಉಂಟು. But brother Jobin, let me ask you like this. ಸಹೋದರ ಜೋಬಿನ್ ಅವರೇ, ನಾನು ನಿಮಗೆ ಈ ರೀತಿಯಾಗಿ ಒಂದು ಪ್ರಶ್ನೆ ಕೇಳಲು, If I am saved, will I ever doubt my salvation? ನಾನು ಒಂದು ವೇಳೆ ರಕ್ಷಣೆ ಹೊಂದಿದರೆ ನನ್ನ ರಕ್ಷಣೆ ಬಗ್ಗೆ ನನಗೆ ಎಂದಾದರೂ ಸಂಶಯ ಉಂಟಾಗುತ್ತದೋ? Oh yes, many a times doubt will or might arise. ಹೌದು, ಅನೇಕ ಸಾರಿ ಸಂಶಯ ಬಂದು ಬರಬಹುದೇನೋ. Many times you and I will have questions regarding our salvation, but that necessarily does not mean that you are not saved. ಈ ರೀತಿಯ ಸಂಶಯ ಪ್ರಶ್ನೆ ನಮ್ಮಲ್ಲಿ ಬಂದಾಗ ಖಂಡಿತವಾಗಿ ನಾನು ನೀನು ರಕ್ಷಣೆ ಹೊಂದಿದವರಲ್ಲ ಅಂತ ಅರ್ಥ ಅಲ್ಲ ಅದರದು. Remember how many heroes of faith also struggled with doubts. ನಮ್ಮ ನಂಬಿಕೆಯ ಮುಂದೆ ನಡೆದಂತ ವಿಶ್ವಾಸಿಗಳು ಅವರು ಕೂಡ ಅನೇಕ ಸಾರಿ ನಂಬಿಕೆಯಲ್ಲಿ ಯುದ್ಧದಲ್ಲಿ ಹೋರಾಟ ಮಾಡಿದನ್ನು ನಾವು ನೋಡುತ್ತೇವೆ. Abraham doubted the promise of God. God, will I have a child at such an old age? ಓ ಅಬ್ರಹಾಮನು ಕೂಡ ಇಂಥ ವಯಸ್ಸಿನಲ್ಲಿ ನನಗೆ ಮಕ್ಕಳಾಗಬಹುದು ಎಂದು ಒಂದು ಸಾರಿ ದೇವರ ವಾಗ್ದಾನಕ್ಕೆ ಸಂಶಯ ಉಳ್ಳವನಾಗಿದ್ದನು. Gideon said, God, my family is the least. Will you deliver me? Will you deliver Israel from with the help of my family? Is that possible? ಆತನು ಈ ರೀತಿಯಾಗಿ ಅನ್ನಲಿಲ್ಲ, ಕರ್ತನೇ ನನ್ನ ಕುಟುಂಬದ ಮೂಲಕ ಇಷ್ಟು ಇಸ್ರಾಯೇಲ್ ಎಲ್ಲರನ್ನು ಬಿಡಿಸಲಿಕ್ಕೆ ಸಾಧ್ಯ ಉಂಟೋ? And John the Baptist, when he was in prison, he sent his disciples to Jesus and he said, ask him, are you Christ or should we wait for somebody else? ದೀಕ್ಷಾ ಸ್ಥಾನ ಕೊಡುವಂತ ಯೋಹಾನನು ಸೆರೆಮನೆಯಲ್ಲಿದ್ದಾಗ ತನ್ನ ಶಿಷ್ಯನನ್ನು ಕಳಿಸಿ ಯೇಸು ಕ್ರಿಸ್ತನಿಗೆ ಪ್ರಶ್ನೆ ಕೇಳುತ್ತಾನೆ, ನೀನೇ ಮೆಸ್ಸಯ್ಯನೋ ಅಥವಾ ನಾವು ಇನ್ನೊಬ್ಬರಿಗಾಗಿ ಎದುರು ನೋಡಬೇಕು ಅಂತ ಪ್ರಶ್ನೆ ಕೇಳಿದನು. Heroes of faith struggled in their faith life, and you and I might also struggle in our faith life. ನಂಬಿಕೆಯ ಹೀರೋ ಅವರೆಲ್ಲರೂ ಕೂಡ ತಮ್ಮ ನಂಬಿಕೆಯಲ್ಲಿ ಹೋರಾಟ ಮಾಡಿದರು. ನಮಗೂ ಕೂಡ ನಮ್ಮ ನಂಬಿಕೆಯಲ್ಲಿ ಹೋರಾಟ ಇರುತ್ತದೆ. Okay, well, when you are struggling with doubt, what should you do? Number one, confess your struggle before the Lord Jesus Christ. ನಿನಗೆ ನಿನ್ನ ನಂಬಿಕೆ ವೇಳೆ ಸಂಶಯ ಬಂದಾಗ ಕರ್ತನಾದ ಯೇಸು ಕ್ರಿಸ್ತನ ಮುಂದೆ ಅದನ್ನು ಅರಿಕೆ ಮಾಡು. Jesus understands your situation, your circumstance. ನಿನ್ನ ವಿಷಯಗಳನ್ನು, ನಿನ್ನ ಆ ದಿನದ ಸನ್ನಿವೇಶಗಳು ಕರ್ತನಿಗೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿದೆ. If anybody here is struggling in doubting their salvation, just pray to Jesus and say, Jesus, please help me understand that your work of salvation is there in my life. ನಿಮ್ಮಲ್ಲಿ ಯಾರಾದರೂ ಆ ರಕ್ಷಣೆ ಬಗ್ಗೆ ಹೋರಾಟದಲ್ಲಿದ್ದರೆ ಇವತ್ತು ಈ ಪ್ರಾರ್ಥನೆಯನ್ನು ಮಾಡ್ರಿ, ಕರ್ತನಾದ ಯೇಸು ಕ್ರಿಸ್ತನೇ ನಿನ್ನ ರಕ್ಷಣೆಯನ್ನು ಸರಿಯಾಗಿ ನಾನು ಅರ್ಥ ಮಾಡಿಕೊಂಡು ಹೋಗ್ಲಿಕ್ಕೆ ನನಗೆ ಸಹಾಯ ಮಾಡು. In the Gospel of Mark in chapter 9 and verse 24, when the man brought his son to be healed by Jesus, he says, verse 24, Lord, I believe, help me overcome my unbelief. ಮಾರ್ಕ 9:24 ನಾವು ನೋಡುತ್ತೇವೆ, ಆತನ ಬಳಿಗೆ ಆತನ ಮಗನ ಆ ಬಿಡುಗಡೆಗಾಗಿ ಬಂದಾಗ ಆತನು ಹೀಗೆನ್ನುತ್ತಾನೆ, ನನಗೆ ನಂಬಿಕೆ ಕಡಿಮೆ ಆಗಿದ್ರು ಸಹಾಯ ಮಾಡು ಎಂದು ಕೂಗಿ ಕೇಳುತ್ತಾನೆ. ನಾನು ನಂಬುತ್ತೇನೆ, ಆದ್ರೆ ನನಗೆ ಸಹಾಯ ಮಾಡು. Lord, I want to believe and I know you will help me. Go to Jesus this evening and tell him that. ಇವತ್ತು ನೀವು ಕೂಡ ಹಾಗೆ ಹೇಳಬಹುದು, ಹೌದು ಸ್ವಾಮಿ ನನಗೆ ಗೊತ್ತಿದೆ, ನಾನು ನಂಬುತ್ತೇನೆ, ಆದರೆ ನೀನು ನನಗೆ ಸಹಾಯ ಮಾಡು ಅಂತ ಕೂಗಿ ಹೇಳಬಹುದು. Number two, don't struggle with this doubt by yourself. Communicate with other born again believers.
ನಿನಗೆ ಅಂತ ಸಂಶಯ ಬಂದಾಗ ನಿನ್ನಲ್ಲೇ ನೀನು ಒದ್ದಾಡಬೇಡ. ನಿನ್ನ ಜೊತೆಗಿರುವಂತ ವಿಶ್ವಾಸಿಗಳ ಜೊತೆಗೆ ಇದನ್ನು ಹಂಚಿಕೋ. Turn with me to the book of Hebrews chapter 3. ಇಬ್ರಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯಕ್ಕೆ ನನ್ನೊಂದಿಗೆ ತೆರಳಿರಿ. Hebrews chapter 3 and verses 13. 13ನೇ ವಚನಕ್ಕೆ ಬರೋಣ. Look at what it says in chapter 3 and verses 13 of the book of Hebrews. ಮೂರು- But ಮೂರು- encourage one another daily as long as it is called today, so that none of you may be hardened by sin's deceitfulness. ನಿಮ್ಮಲ್ಲಿ ಒಬ್ಬನಾದರೂ ಪಾಪದಿಂದ ಮೋಸ ಹೋಗಿ ಕಠಿಣರಾಗದಂತೆ ಈ ಹೊತ್ತು ಎಂಬ ಕಾಲವು ಇರುವ ತನಕ ಪ್ರತಿನಿತ್ಯ ಒಬ್ಬರೊಬ್ಬರು ಎಚ್ಚರಿಸಿರಿ. As long as it is today, every opportunity we have, encourage one another with the word of God. Tell each other, brother, sister, think of salvation from God's perspective. He saved you, He will guide you. ಈ ಹೊತ್ತು ಎಂಬುವ ಕಾಲ ಮೀರಿ ಹೋಗದೆ ಇರುವಾಗಲೇ ಸಹೋದರ ಸಹೋದರರೇ, ಒಬ್ಬರೊಬ್ಬರು ಎಚ್ಚರಿಸಿಕೊಳ್ಳಿರಿ, ಅವರಿಗೆ ಭರವಸೆ ಕೊಡಿರಿ, ಪ್ರೋತ್ಸಾಹ ಕೊಡಿರಿ, ಹೀಗೆ ಹೇಳಿರಿ. ಸಹೋದರ ಸಹೋದರರೇ, ಕ್ರಿಸ್ತನ ಆ ರಕ್ಷಣೆಯ ಭರವಸೆಯನ್ನು ಅನುಭವವನ್ನು ತಿಳಿದುಕೊಂಡ್ರೆ ಅಂತ ನಾವು ಪ್ರೋತ್ಸಾಹ ಕೊಡಬೇಕಾಗಿದೆ. All of us would have some time in our life used coal to barbecue or to heat something. ನಾವು ನಮ್ಮ ಜೀವನದಲ್ಲಿ ಅಥವಾ ಒಂದು ದಿನದಲ್ಲಿ ಈ ಕಲ್ಲಿದ್ದಲ ಬೆಂಕಿಯನ್ನು ಬಾರ್ಬಿಕ್ಯೂ ಮಾಡಲು ಅಥವಾ ಏನಾದರೂ ಬಿಸಿ ಮಾಡಲು ಉಪಯೋಗಿಸಿರಬಹುದು. When coal is placed together, it becomes red hot. ಈ ಕಲ್ಲಿದ್ದಲುಗಳನ್ನು ನಾವು ಒಂದು ಕಡೆ ಸೇರಿಸಿದಾಗ ಅದು ಬೆಂಕಿ ಹತ್ತಿಕೊಂಡು ಕೆಂಪಗೆ ಬಿಸಿ ಆಗುತ್ತದೆ. Imagine if you take one coal and you place it separately. ಅದರಿಂದ ಒಂದೇ ಒಂದು ಕಲ್ಲಿದ್ದಲನ್ನು ತೆಗೆದು ಹೊರಗಿಟ್ಟಿದಾಗ ಊಹಿಸಿರಿ, it will slowly die away. ಆ ಒಂದೇ ಒಂದು ಬೆಂಕಿಯಿಂದ ಉರಿಯುತ್ತಿರುವಂತಹ ಕಲ್ಲಿದ್ದಲು ನಿಧಾನವಾಗಿ ಸತ್ತು ಹೋಗುತ್ತದೆ. That's why we should communicate our struggles, our failures with other believers. ಅದಕ್ಕಾಗಿ ನಮ್ಮ ಹೋರಾಟಗಳನ್ನು, ನಮ್ಮ ಸೋಲುಗಳನ್ನು ನಮ್ಮ ಜೊತೆಗಿರುವಂತಹ ವಿಶ್ವಾಸಿಗಳೊಂದಿಗೆ ಹಂಚಿಕೊಳ್ಳಬೇಕಾಗಿದೆ. And that is why we should communicate with one another, encourage each other. Brother, read the word. Brother, spend time in prayer. Sister, come to church. We should encourage each other with the word of God and prevent ourselves from the deceitfulness of sin, the doubts that will creep into our hearts because of our flesh. ಅದಕ್ಕಾಗಿಯೇ ಪಾಪವೆಂಬುವ ಮೋಸವಾದಂತ ವಿಚಾರಗಳು ನಮ್ಮೊಳಗೆ ಬಂದು ನಮ್ಮನ್ನು ಹಿಂಜರಿಯದಂತೆ ಒಬ್ಬರನ್ನೊಬ್ಬರು ಎಚ್ಚರಿಸುತ್ತಾ, ಒಬ್ಬರೊಬ್ಬರು ಬಲಪಡಿಸುತ್ತಾ, ಸಹೋದರನೇ ಸಹೋದರಿಯೇ ಸಭೆಗೆ ಬನ್ನಿ, ಯಾಕೆ ಬರ್ತಾ ಇಲ್ಲ, ಯಾಕೆ ನೀವು ಸೋತು ಹೋಗ್ತಾ ಇದ್ದೀರಾ ಅನ್ನುವ ಬಲ ಕೊಡುವಂತ ಕೆಲಸ ನಮ್ಮದಾಗಿರಬೇಕು. Number three, spend time with the word of God. ದೇವರ ವಾಕ್ಯದೊಂದಿಗೆ ಸಮಯವನ್ನು ಕಳೆಯಿರಿ. ಇದು 3ನೇ ಅಂಶವಾಗಿದೆ. Read the word of God, not to get answers for our requests, but to know God deeply each and every day. ನಿನಗಿರುವಂತ ಪ್ರಶ್ನೆಗಳಿಗೆ ಉತ್ತರ ಸಿಗುವುದಕ್ಕೆ ಮಾತ್ರ ಸತ್ಯವೇದ ಓದಬೇಡ ಪ್ರಿಯನೇ. ದೇವರನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳಲು ಸತ್ಯವೇದ ಓದು. That means if I spend time with God on a daily basis, my knowledge of who God is, the character, the work of God becomes so evident in my life. And when I understand who God is, I will be able to trust and depend on God every single day. ಹಾಗಾದ್ರೆ ಸತ್ಯವೇದವನ್ನು ಓದಿ ಕರ್ತನನ್ನು ಅರ್ಥ ಮಾಡಿಕೊಳ್ಳಲು ಸರಿಯಾದ ರೀತಿಯಲ್ಲಿ ಪ್ರತಿನಿತ್ಯ ನಾನು ಸಮಯ ಕಳೆಯುವುದಾದರೆ ಸರಿಯಾಗಿ ಕರ್ತನು ಯಾರು, ಆತನ ಕಾರ್ಯವೇನೆಂದು ನನಗೆ ಅರ್ಥವಾಗುತ್ತದೆ. ಅದು ಭರವಸೆ ಉಳ್ಳದಾಗಿರುತ್ತದೆ. So Jobin, you are saying that once I believe in Jesus, that I am always saved? ಜೋಬಿನ್, ನೀವು ಹೇಳುವ ರೀತಿಯಲ್ಲಿ ನಾನು ಒಂದು ಸಾರಿ ರಕ್ಷಣೆ ಹೊಂದಿದ ನಂತರ ನನಗೆ ಯಾವಾಗಲೂ ನಿತ್ಯಕ್ಕೂ ರಕ್ಷಣೆ ಉಂಟು? Yes. ಹೌದು. So Jobin, you are saying that if I am saved, no longer do I have to pay the penalty of my sin. ಹಾಗಾದ್ರೆ ಜೋಬಿನ್ ಅವರೇ, ನಾನು ರಕ್ಷಣೆ ಹೊಂದಿದ ನಂತರ ನನ್ನ ಪಾಪಕ್ಕೆ ಕೊಡಬೇಕಾದಂತ ಆ ಪ್ರತಿಫಲವನ್ನು ನಾನು ಇನ್ನು ಮೇಲೆ ಕಟ್ಟಬೇಕಾಗಿಲ್ಲ ಅವನು? Yes. ಹೌದು. So Jobin, there are moments in my life when I commit sin. ಜೋಬಿನ್ ಅವರೇ, ನಾನು ನನ್ನ ಜೀವನದಲ್ಲಿ ಕೆಲವು ಸಾರಿ ಪಾಪ ಮಾಡುವಂತ ಸನ್ನಿವೇಶಗಳಿವೆ. If I am truly saved, will I commit sin? ನಾನು ನಿಜವಾಗಿ ರಕ್ಷಣೆ ಹೊಂದಿದರೆ ಪಾಪ ಮಾಡಬಹುದು.
And if I commit sin, does that mean that I am truly saved? ನಾನು ಒಂದು ವೇಳೆ ಪಾಪ ಮಾಡಿದರೆ ನಾನು ನಿಜವಾಗಿ ರಕ್ಷಣೆ ಹೊಂದಿದವನು? Well, that is part 2, and God willing, we will continue that tomorrow. ಅದು ಭಾಗ 2 ಆಗಿದೆ. ದೇವರ ಚಿತ್ತವಾದರೆ ನಾವು ನಾಳೆ ಅದನ್ನು ಮುಂದುವರಿಸೋಣ. God willing, tomorrow at the same time, we will address and talk about this topic as well. ದೇವರ ಚಿತ್ತವಾದರೆ ನಾಳೆ ಇದರ ಮುಂದಿನ ಭಾಗವನ್ನು ನಾವು ಮುಂದುವರಿಸೋಣ. ಇದರ ಬಗ್ಗೆ ನಾವು ಧ್ಯಾನ ಮಾಡೋಣ. Thank you so much.